ಮೊದಲ ಸುದ್ದಿ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಡ್ರಗ್ಸ್ ಕೇಸ್ ಮಾತಿನ ಮಲ್ಲಿ ಸುತ್ತಿಕೊಳ್ತಾ ಇದೆ. ಆಂಕರ್ ಕಮ್ ನಟಿ ಅನುಶ್ರೀ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕೆದಕಿದಷ್ಟು ಕುತೂಹಲ ಮೂಡಿಸ್ತಾ ಇರುವ ಡ್ರಗ್ಸ್ ಕೇಸ್ ಅನುಬಂಧ ಸಾಕಷ್ಟು ತಿರುವು ಪಡಿತಾ ಇದೆ. ಅನುಶ್ರೀಗೆ ಈ ಕೇಸ್ನಲ್ಲಿ ಘಟಾನುಘಟಿ ರಾಜಕೀಯ ನಾಯಕರ ಕೃಪಕಟಾಕ್ಷ ಇದೆಯಾ ಅನ್ನುವ ಅನುಮಾನವೂ ದಟ್ಟವಾಗ್ತಿದೆ. ಸೆಪ್ಟೆಂಬರ್ 24, 2020 ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡದಿರೋಂಥ ಒಂದು ದಿವಸ. CCB ಕಚೇರಿಗೆ ಹೋದ ಮಾತ್ರಕ್ಕೆ ನಾನು ಅಪರಾಧಿ ಅಥವಾ ಆರೋಪಿ ಅಂತ ಆಗೋದಿಲ್ಲ. ಪಟಾಪಟ್ ಅಂತ ಮಾತಾಡ್ತಿದ್ದ ಮಾತಿನ ಮಲ್ಲಿ ಬಾಯಲ್ಲೇ ನೋವಿನ ನುಡಿ, ಮಾತಲ್ಲೇ ಮೋಡಿ ಮಾಡಿ ನಗಿಸ್ತಿದ್ದ ಸುಂದರಿ ಕಣ್ಣಲ್ಲಿ ಕಣ್ಣೀರು. ಮಂಗಳೂರು ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಅನುಶ್ರೀ ಮೇಲಿನ ಅನುಮಾನ ದಟ್ಟವಾಗ್ತಿದೆ. ಸ್ಟಾರ್ ಆಂಕರ್ ಕಮ್ ನಟಿ ಸುತ್ತಾನೆ ದಿನೇ ದಿನೇ ಮಾದಕ ಲೋಕದ ನಂಟು ಸುತ್ತಕೊಳ್ತಿದೆ. ನಶೆಯಲ್ಲಿ ತೇಲಾಡಿದವರ ವಿಚಾರಣೆ ತೀವ್ರಗೊಳ್ತಿದ್ದಂತೆ ಮುಚ್ಚಿದ ಸತ್ಯಗಳು ಹೊರಬರ್ತಿವೆ. ಅನುಶ್ರೀ ಮೊಬೈಲ್ನಲ್ಲಿನ ಆ ರಹಸ್ಯ ನೋಡಿ ಸಿಸಿಬಿಯೇ ಶಾಕ್ ಆಗಿದೆ. ಅನುಶ್ರೀ ಬೆನ್ನಿಗೆ ನಿಂತ ಮಾಜಿ ಸಿಎಂ ಯಾರು? ಮಾಜಿ ಸಿಎಂ ಪುತ್ರನಿಗೂ ಇದೆಯಾ ಅನುಬಂಧ? ಸಿಸಿಬಿಗೆ ಶಾಕ್ ಕೊಟ್ಟ ಅನುಶ್ರೀ ಕಾಲ್. ಬಗದಷ್ಟು ಬಯಲು, ಕೆದಕಿದಷ್ಟು ಆಳ. ಮತ್ತಿನ ಲೋಕದಲ್ಲಿ ತೇಲಾಡಿದವರ ತಲಾಶ್ ಮಾಡ್ತಿರೋ ಮಂಗಳೂರು ಸಿಸಿಬಿ ಅನುಶ್ರೀ ಮೊಬೈಲ್ನಲ್ಲಿನ ಕಾಲ್ ಡೀಟೇಲ್ಸ್ಗೆ ಬೆಚ್ಚಿ ಬಿದ್ದಿದೆ. ನಿಜಕ್ಕೂ ಅನುಶ್ರೀ ಡ್ರಗ್ಸ್ ಕೇಸ್ನಲ್ಲಿ ತಗಲಾಕೊಳ್ತಾರ? ಅಂತಹ ಭಯವಿಲ್ಲದಿದ್ರೆ ಅನುಶ್ರೀ ಇಂತಹ ಕೆಲಸ ಯಾಕೆ ಮಾಡ್ತಿದ್ರು? ಇಂತಹ ಅನುಮಾನಗಳನ್ನ ದಟ್ಟವಾಗಿಸ್ತಿದೆ ಅನುಶ್ರೀ ಕಾಲ್ ಡೀಟೇಲ್ಸ್. ಅಂಥದ್ದೇನಿದೆ? ಅನುಶ್ರೀಗೂ ರಾಜಕೀಯ ನಾಯಕರಿಗೂ ಡ್ರಗ್ಸ್ ಕೇಸ್ ತನಿಖೆಗೂ ಇರೋ ಲಿಂಕ್ ಏನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸಿ ನೋಡಿ. ಮಂಗಳೂರು ಡ್ರಗ್ಸ್ ಕೇಸ್ ತನಿಖೆ ಬಿಸಿ ಏರ್ತಿದ್ದಂತೆ ಅನುಶ್ರೀ ಮೂವರು ಪ್ರಭಾವಿ ರಾಜಕೀಯ ನಾಯಕರಿಗೆ ಕರೆ ಮಾಡಿರೋದು ಬಯಲಾಗಿದೆ. ರಾಜ್ಯದ ಮಾಜಿ ಸಿಎಂ ಹಾಗೂ ಮಾಜಿ ಸಿಎಂ ಮಗ ಹಾಗೂ ಕರಾವಳಿ ಮೂಲದ ರಾಜ್ಯ ನಾಯಕನಿಗೆ ಅನುಶ್ರೀ ಕರೆ ಮಾಡಿದ್ದಾರೆ. ಸಿಸಿಬಿ ವಿಚಾರಣೆಗೆಂದು ನೋಟಿಸ್ ಬಂದ ದಿನ ಹಾಗೂ ವಿಚಾರಣೆ ಎದುರಿಸಿದ ಬಳಿಕ ಈ ಮೂವರಿಗೆ ಅನುಶ್ರೀ ಫೋನ್ ಮಾಡಿ ತುಂಬಾ ಹೊತ್ತು ಮಾತಾಡಿದ್ದಾರೆ. ಅನುಶ್ರೀ ಕಾಲ್ ಡೀಟೇಲ್ಸ್ ನಲ್ಲಿ ಈ ಮಾಹಿತಿ ಗೊತ್ತಾಗಿದೆ. ಅನುಶ್ರೀ ಕಾಲ್ ಮಾಡಿದ್ದ ಆ ನಾಯಕರ ನಂಬರ್ ನೋಡಿ ಒಮ್ಮೆ ಸಿಸಿಬಿಗೇನೆ ಶಾಕ್ ಆಗಿದೆ. ಒಂದ್ ವೇಳೆ ಅನುಶ್ರೀಗೆ ಡ್ರಗ್ಸ್ ಕೇಸ್ ನಲ್ಲಿ ಸಂಕಷ್ಟ ಶುರುವಾಗಿದೆಯಾ? ಹೀಗಾಗಿನೇ ಅದರಿಂದ ತಪ್ಪಿಸಿಕೊಳ್ಳಲು ಮಾತಿನ ಮಲ್ಲಿ ಘಟಾನುಘಟಿ ರಾಜಕೀಯ ನಾಯಕರ ಕೃಪಾ ಕಟಾಕ್ಷ ಕೋರಿದ್ರ? ಕೇಸ್ನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರ ಅನ್ನೋ ಅನುಮಾನ ಇದೀಗ ಗಟ್ಟಿಯಾಗ್ತಿದೆ. ಹಾಗಾದ್ರೆ ಅನುಶ್ರೀ ಕರೆ ಮಾಡಿದ ಆ ಮಾಜಿ ಸಿಎಂ ಮಗ ಹಾಗೂ ಕರಾವಳಿ ಭಾಗದ ಪ್ರಭಾವಿ ನಾಯಕ ಯಾರು ಅನ್ನೋದು ಇದೀಗ ಕೇಸ್ನ ಮತ್ತೊಂದು ಟ್ವಿಸ್ಟ್ಗೆ ಕೊಂಡೊಯ್ತಿದೆ. ಕೇಸ್ ಇಷ್ಟೆಲ್ಲ ತಿರುವು ಪಡೀತಿದ್ದಂತೆ ಅನುಶ್ರೀ ಸೆಪ್ಟೆಂಬರ್ 24 ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ನೆನಪಿಸಿಕೊಳ್ಳದ ದಿನ ಸೆಪ್ಟೆಂಬರ್ 24. ಕಣ್ಣೀರು ಹಾಕಿ ಮಾತಿನ ಮಲ್ಲಿಯ ಮಾತು ನಮ್ಮೊಂದು ನೆಮ್ಮದಿನ ತುಂಬಾ ಹಾಳು ಮಾಡ್ಬಿಡುತ್ತೆ. ಅನುಶ್ರೀ ಬೆನ್ನು ಬಿದ್ದಿರೋ ಸಿಸಿಬಿ ದಿನೇ ದಿನೇ ಹೊಸ ರಹಸ್ಯಗಳನ್ನ ಭೇದಿಸುತ್ತಿದೆ. ಇದೀಗ ರಾಜಕೀಯ ನಂಟು ಹೊರಬಿದ್ದಿದ್ದು ಎಲ್ಲವೂ ಅನುಶ್ರೀ ಸುತ್ತಲೇ ಗಿರಿಕಿ ಹೊಡಿತಿದೆ. ಈ ಮಧ್ಯೆ ಅನುಶ್ರೀ ಸೆಪ್ಟೆಂಬರ್ 24, 2020 ನನ್ನ ಜೀವನದಲ್ಲಿ ಇನ್ನೆಂದೂ ನೆನಪಿಸಿಕೊಳ್ಳದ ದಿನ. 12 ವರ್ಷದ ನಂತರ ಇದೇ ದಿನ ನನ್ನನ್ನ ಈ ರೀತಿ ಕಾಡುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. 12 ವರ್ಷಗಳ ಹಿಂದೆ ನಾನು ಒಂದು ಡಾನ್ಸ್ ರಿಯಾಲಿಟಿ ಶೋ ಅಲ್ಲಿ ವಿನ್ ಆದಾಗ ನಾನು ಅವತ್ತು ಅನ್ಕೊಂಡಿರ್ಲಿಲ್ಲ ಮತ್ತೆ ಅದೇ ದಿನ ನನಗೆ ಮುಂದೆ ಜೀವನದಲ್ಲಿ ಮುಳ್ಳಾಗಿ ಬರುತ್ತೆ ಅಂತ ಹೇಳಿ. ಅನುಶ್ರೀ ಕಾಲ್ ಮಾಡಿದ ರಾಜಕೀಯ ನಾಯಕರು ಯಾರು? ಪ್ರಶಾಂತ್ ಸಂಬರ್ಗಿ ಹೇಳಿದ್ದ ಶುಗರ್ ಡ್ಯಾಡಿ ಯಾರು? ಸಂಜನಾ ವಿರುದ್ಧ ಸಿಡಿದೆದ್ದಿದ್ದ ಪ್ರಶಾಂತ್ ಸಂಬರ್ಗಿ ನಟಿ ಕಮ್ ನಿರೂಪಕಿ ಅನುಶ್ರೀ ಬಗ್ಗೆಯೂ ರಿಯಾಕ್ಟ್ ಮಾಡಿದ್ದಾರೆ. ಡ್ರಗ್ ಕೇಸ್ನಲ್ಲಿ ಅನುಶ್ರೀ ಅರೆಸ್ಟ್ ಆಗದಂತೆ ಶುಗರ್ ಡ್ಯಾಡಿ ನೋಡಿಕೊಂಡಿದ್ದಾರೆ. ಆದ್ರೆ ಹೆಚ್ಚು ದಿನ ಹಾಗೆ ಮಾಡಲು ಸಾಧ್ಯವಿಲ್ಲ. ಈಗ ಆಕೆಯ ಒಳ್ಳೆಯ ಸಮಯವಷ್ಟೇ. ಆಕೆಗೆ ಏನಾಗಬೇಕು ಅದು ಆಗುತ್ತದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಮಾಡಿದ್ದು ಶುಗರ್ ಡ್ಯಾಡಿ ಅಂದ್ರೆ ಯಾರು ಅನ್ನೋದರ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ನೋಡಿ. ಇದಿಷ್ಟೇ ಅಲ್ಲ, ಅನುಶ್ರೀ ಅಭಿನಯದ ರಿಂಗ್ ಮಾಸ್ಟರ್ ಸಿನಿಮಾವನ್ನು ಕೇಸ್ಗೆ ಲಿಂಕ್ ಮಾಡಿದ್ದಾರೆ.
ರಿಂಗ್ ಮಾಸ್ಟರ್ ಸಿನಿಮಾದ ಒಂದು ದೃಶ್ಯ ಈಗ ಅನುಶ್ರೀ ಜೀವನದಲ್ಲಿ ನಡೆದಿದೆ. ಆ ಸಿನಿಮಾದಲ್ಲಿ ಅನುಶ್ರೀ ಮತ್ತು ಫ್ರೆಂಡ್ಸ್ ಹೊಸ ವರ್ಷದ ಪಾರ್ಟಿಗೆ ಡ್ರಗ್ಸ್ ಪೆಡ್ಲರ್ ಅನ್ನ ಕರೆಸ್ತಾರೆ. ಆತನ ನಿಜ ಬಣ್ಣ ಬಯಲಾಗುತ್ತಲೇ ಪಾರ್ಟಿಯಲ್ಲಿ ಪರಿಸ್ಥಿತಿ ಕೈಮೀರುತ್ತೆ. ಸಿನಿಮಾ ನೋಡಿ ನಿಜ ಜೀವನದಲ್ಲಿ ಅನುಸರಿಸ್ತೀವ ಅಥವಾ ಜೀವನದ ಘಟನೆಗಳನ್ನ ಸಿನಿಮಾ ಮಾಡ್ತಾರ ಅಂತ ಅನುಮಾನದ ಗುಮ್ಮ ಬಿಟ್ಟಿದ್ದಾರೆ ಪ್ರಶಾಂತ್ ಸಂಬರಿಗೆ. ಸ್ಯಾಮ್ ಬಿಚ್ಚಿಡ್ತಾನ ಬಿಗ್ ಸೀಕ್ರೆಟ್. ಮತ್ತಷ್ಟು ರಿಯಾಲಿಟಿ ಸ್ಟಾರ್ಗಳಿಗೆ ಕಂಟಕ. ಬೆಂಗಳೂರಲ್ಲಿ ಮಂಗಳೂರು ಸಿಸಿಬಿಗೆ ಸಿಕ್ಕಿಬಿದ್ದಿರೋ ಸ್ಯಾಮ್ ಫರ್ನಾಂಡಿಸ್ ಅನುಶ್ರೀಗೆ ಕಂಟಕವಾಗಿ ಕಾಡ್ತಿದ್ದಾನೆ. ಪಾರ್ಟಿಗಳಲ್ಲಿ ಅನುಶ್ರೀಯನ್ನ ನೋಡಿದ್ದೀನಿ ಎಂದಿರೋ ಸ್ಯಾಮ್ ಮತ್ತಷ್ಟು ಬಿಗ್ ಸ್ಟಾರ್ಗಳಿಗೂ ಸಂಕಷ್ಟ ತಂದಿಟ್ಟಿದ್ದಾನೆ. ಬಿಗ್ ಬಾಸ್ ಶೋನಲ್ಲಿನ ಸ್ಟಾರ್ಗಳು ಕಿರುತೆರೆ ಹಿರಿತೆರೆ ಕಲಾವಿದರನ್ನ ಡ್ರಗ್ಸ್ ಪಾರ್ಟಿಯಲ್ಲಿ ನೋಡಿದ್ದೀನಿ. ಕಿಶೋರ್ ಶೆಟ್ಟಿ ಆಯೋಜಿಸುತ್ತಿದ್ದ ಡ್ರಗ್ಸ್ ಪಾರ್ಟಿಗಳಲ್ಲಿ ಅನುಶ್ರೀ ಜೊತೆ ಅವರನ್ನ ನೋಡಿದ್ದೀನಿ ಅಂತ ಬಾಯ್ಬಿಟ್ಟಿದ್ದಾನೆ. ಬಿಗ್ ಬಾಸ್ ನ ಬೇರೆ ಬೇರೆ ಸೀಸನ್ ನಲ್ಲಿ ಭಾಗವಹಿಸಿದ್ದ ಕಲಾವಿದರಿಗೂ ಈಗ ಕಂಟಕ ಶುರುವಾಗಿದೆ. ಕೊರಿಯೋಗ್ರಾಫರ್ ಸ್ಯಾಮ್ ಬಾಯ್ಬಿಡ್ತಿದ್ದಂತೆ ಹಲವರ ಬಣ್ಣ ಕಳಚಿ ಬೀಳ್ತಿದೆ. ಕೊರಿಯೋಗ್ರಾಫರ್ ಕಿಶೋರ್ ಶೆಟ್ಟಿ ಆಪ್ತ ಸ್ಯಾಮ್ನಿಂದ ಅನುಶ್ರೀಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಸ್ಯಾಮ್ ಬಾಯ್ಬಿಟ್ಟಿರುವ ಸ್ಟಾರ್ಗಳಿಗೆ ಸಿಸಿಬಿ ನೋಟಿಸ್ ನೀಡಲು ತಯಾರಿ ಮಾಡ್ತಿದೆ. ಮತ್ತೊಮ್ಮೆ ಅನುಶ್ರೀ ವಿಚಾರಣೆ ನಡೆದ್ರೂ ಅಚ್ಚರಿಯಿಲ್ಲ. ಎಷ್ಟೆಲ್ಲ ಸಂಕಟದಿಂದ ಪಾರು ಮಾಡುವಂತ ಅನುಶ್ರೀ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿನ ನಿಮಿಷಾಂಬ ದೇಗುಲಕ್ಕೆ ಭೇಟಿ ನೀಡಿ ಕೈ ಮುಗಿದಿದ್ದಾರೆ. ಮಂಗಳೂರಿನಿಂದ ಕಿಶನ್ ಶೆಟ್ಟಿ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದ್ ಕಡೆ ಅನುಶ್ರೀ, ಇನ್ನೊಂದ್ ಕಡೆ ಜೈಲು ಸೇರಿರೋ ನಟಿ ಸಂಜನಾ ರಾಗಿಣಿ ಡೋಪಿಂಗ್ ಟೆಸ್ಟ್ ಅಲ್ಲಿ ಎಡವಟ್ಟಾಗಿದ್ರೆ, ಮತ್ತೊಂದ್ ಕಡೆ ಡ್ರಗ್ಸ್ ಪೆಡ್ಲರ್ ವೀರೇನ್ ಖನ್ನಾಗೆ ಮಂಪರು ಪರೀಕ್ಷೆ ನಡೆಸೋಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಅದರ ಬಗ್ಗೆ ಈ ಸ್ಟೋರಿ ನೋಡಿ. ಡ್ರಗ್ಸ್ ಪೆಡ್ಲರ್ ಖನ್ನಾಗೆ ಮಂಪರು ಪರೀಕ್ಷೆ. ಕಳಚುತ್ತಾ ದೊಡ್ಡ ದೊಡ್ಡವರ ಅಸಲಿ ಬಣ್ಣ. ಡ್ರಗ್ ವಿಷಜಾಲದಲ್ಲಿ ಸಿಕ್ಕಿಬಿದ್ದಿರೋ ನಟಿ ಸಂಜನಾ ರಾಗಿಣಿ, ವೀರೇನ್ ಖನ್ನಾ, ರಾಹುಲ್ ಸೇರಿದಂತೆ ಹಲವು ಆರೋಪಿಗಳು ಎಷ್ಟೇ ಕೇಳಿದ್ರೂ ಸತ್ಯ ಬಾಯ್ಬಿಡ್ತಿಲ್ಲ. ಡ್ರಗ್ಸ್ ಪೆಡ್ಲರ್ ವೀರೇನ್ ಖನ್ನಾ ಎಲ್ಲ ಗೊತ್ತಿದ್ರು ಏನನ್ನೂ ಹೇಳ್ತಿಲ್ಲ. ಅದಕ್ಕೆ ಸಿಸಿಬಿ ಪೊಲೀಸರು ಪಾಲಿಗ್ರಾಫ್ ಟೆಸ್ಟ್ಗೆ ಅಂದ್ರೆ ಮಂಪರು ಪರೀಕ್ಷೆಗೆ ತೀರ್ಮಾನಿಸಿದ್ದಾರೆ. ಮಂಪರು ಪರೀಕ್ಷೆಗೆ ಕೋರ್ಟ್ ಅನುಮತಿನೂ ಸಿಕ್ಕಿದ್ದು ಶೀಘ್ರದಲ್ಲಿ ಮಂಪರು ಪರೀಕ್ಷೆ ನಡೆಯಲಿದೆ. ಖನ್ನಾಗೆ ಮಂಪರು ಪರೀಕ್ಷೆಗೆ ಅನುಮತಿ ಸಿಕ್ಕಿದಂತೆ ಸ್ಯಾಂಡಲ್ವುಡ್ ಕೆಲವು ನಟ ನಟಿಯರು, ಡ್ರಗ್ಸ್ ಜಾಲದಲ್ಲಿರೋ ರಾಜಕಾರಣಿಗಳು, ಉದ್ಯಮಿಗಳು, ಅವರ ಮಕ್ಕಳಿಗೆ ಎಲ್ಲಿ ನಮ್ಮ ಬಣ್ಣ ಕಳಿಸುತ್ತೋ ಅನ್ನೋ ಭಯ ಶುರುವಾಗಿದೆ. ಎಲ್ಲಿ ಹೇಗೆ ನಡೆಯುತ್ತೆ ಮಂಪರು ಪರೀಕ್ಷೆ? ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ನಲ್ಲಿ ಮಂಪರು ಟೆಸ್ಟ್ ಮಾಡಬಹುದು. ಇಲ್ಲಿ ಸಾಧ್ಯವಾಗದಿದ್ದರೆ ಗುಜರಾತ್ನ ಅಹಮದಾಬಾದ್ ಎಫ್ಎಸ್ಎಲ್ನಲ್ಲಿ ಟೆಸ್ಟ್ ನಡೆಸಬಹುದು. ಆರೋಪಿಯ ಎಲ್ಲಾ ಹೇಳಿಕೆಗಳು ಅಸ್ಪಷ್ಟ ಮತ್ತು ಸುಳ್ಳು ಹೇಳಿಕೆನಾ ಇಲ್ವಾ ಅನ್ನೋದು ಪತ್ತೆ ಮಾಡುವ ವಿಧಾನ ಇದು. ಆರೋಪಿಯ ದೇಹದ 5 ಭಾಗದಲ್ಲಿ ಸ್ಕ್ಯಾನಿಂಗ್ ವೈರ್ ಹಾಕ್ತಾರೆ. ಆಮೇಲೆ ಅರೆನಿದ್ರಾವಸ್ಥೆಯಲ್ಲಿ ವೈದ್ಯರು, ತನಿಖಾಧಿಕಾರಿಗಳು ಪ್ರಶ್ನೆ ಕೇಳ್ತಾರೆ. ಹಳೆ ಹೇಳಿಕೆಗೂ ಮಂಪರು ಹೇಳಿಕೆಗಳಿಗೂ ತಾಳೆ ಮಾಡ್ತಾರೆ. ಸುಳ್ಳು ಹೇಳಿದ್ರೆ ಆರೋಪಿ ದೇಹದಲ್ಲಿ ವೈಬ್ರೇಷನ್ ಕಾಣಿಸುತ್ತೆ. ಆಗ ಆರೋಪಿ ಇಲ್ಲಿವರೆಗೂ ಕೊಟ್ಟಿರೋ ಹೇಳಿಕೆಗಳೆಲ್ಲ ಸತ್ಯನ ಸುಳ್ಳ ಅನ್ನೋದನ್ನ ಪತ್ತೆ ಮಾಡ್ತಾರೆ. ಜೊತೆಗೆ ಮುಚ್ಚಿಟ್ಟಿರೋ ಕೆಲವು ಸತ್ಯಗಳನ್ನು ಬಾಯ್ಬಿಡಿಸಬಹುದು. ಹೀಗಾಗಿ ಖನ್ನಾಗೆ ಮಂಪರು ಪರೀಕ್ಷೆ ಮಾಡ್ತಿರೋದು ಕೆಲವರ ಬುಡವೇ ಅಲುಗಾಡುವಂತಾಗಿದೆ. ನಟಿ ರಾಗಿಣಿ ಸಂಜನಾಗೆ ತಪ್ಪದ ಸಂಕಟ. ಡೋಪಿಂಗ್ ಟೆಸ್ಟ್ನಲ್ಲಿ ಮಹಾ ಎಡವಟ್ಟು. ಡ್ರಗ್ಸ್ ವಿಷವ್ಯೂಹದಲ್ಲಿ ಸಿಲುಕಿ ಜೈಲು ಸೇರಿರೋ ನಟಿ ಸಂಜನಾ ಗಲ್ರಾನಿ, ನಟಿ ರಾಗಿಣಿ ದ್ವಿವೇದಿ ವಿಚಾರದಲ್ಲಿ ಸಿಸಿಬಿ ಪೊಲೀಸರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಇಬ್ಬರು ನಟಿಯರ ಕೂದಲು, ರಕ್ತ, ಮೂತ್ರದ ಸ್ಯಾಂಪಲ್ ಸಂಗ್ರಹಿಸಿದ್ರು. ಇದರಲ್ಲಿ ಇಬ್ಬರು ನಟಿಯರ ಕೂದಲನ್ನ ಹೈದರಾಬಾದ್ ಲ್ಯಾಬ್ಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಕಳಿಸಿದ್ರು. ಆದರೆ ಸಿಲ್ವರ್ ಫಾಯಿಲ್ನಲ್ಲಿ ಕಳಿಸಿ ಅಂತ ಹೈದರಾಬಾದ್ನಿಂದ ಸ್ಯಾಂಪಲ್ ವಾಪಸ್ ಕಳಿಸಿದ್ದಾರೆ. ಈಗ ಮತ್ತೆ ಇಬ್ಬರು ನಟಿಯರ ಕೂದಲನ್ನ ಕಳಿಸಿಕೊಟ್ಟಿದ್ದಾರೆ ಪೊಲೀಸರು. ಟೆಕ್ನಿಕಲ್ ಸಮಸ್ಯೆ ಆಗಿದ್ದನ್ನ ಸಿಸಿಬಿ ಡಿಸಿಪಿ ಸಂದೀಪ್ ಪಾಟೀಲ್ ಕೂಡ ಒಪ್ಕೊಂಡ್ರು. ಇಂಥ ಪ್ರಕರಣದಲ್ಲಿ ಹೇರ್ ಟೆಸ್ಟ್ ಕೂಡ ಮಾಡಿಸಿದ್ರೆ ಚೆನ್ನಾಗಿರುತ್ತಂತ ನಮಗೇನು ಗೊತ್ತಾಯಿತು. ಅದರ ಪ್ರಕಾರ ಹೇರ್ ಟೆಸ್ಟು ಕೂಡ ಮಾಡೋಕ್ಕೆ ನಾವು ಮುಂದಾಗಿದ್ವಿ. ಇಂಥ ಪ್ರಕರಣದಲ್ಲಿ ಬಹುಶಃ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಹೇರ್ ಟೆಸ್ಟನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈ ಹೇರ್ ಟೆಸ್ಟ್ ಮಾಡೋಕ್ಕೆ ನಾವು ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆದು ಹೇರ್ ಟೆಸ್ಟನ್ನು ನಾವು ಮಾಡಿಸಿದ್ವಿ. ಕೆಲವು ಆರೋಪಿತರದು ಇದು ಪ್ರಥಮ ಬಾರಿಗೆ ಇರೋದ್ರಿಂದ ನಾವು ಏನು ಹೈದರಾಬಾದಿಗೆ ಕಳಿಸ್ಕೊಟ್ಟಿದ್ವಿ ಅದು ಕೆಲವು ತಾಂತ್ರಿಕ ಕಾರಣದಿಂದ ಅದನ್ನು ಸರಿಪಡಿಸಿ ಅಂತ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಸರಿಪಡಿಸಿ ವಾಪಸ್ ಕಳಿಸ್ತಾ ಇದ್ದೀವಿ. ಬ್ಲಡ್ ಮತ್ತು ಯೂರಿನ್ ಟೆಸ್ಟಿಗೆ ಏನು ಕಳಿಸ್ಕೊಟ್ಟಿದ್ವಿ ಅದು ಈಗಾಗಲೇ ನಮ್ಮ ಬ್ಯಾಂಗ್ಳೂರ್ FS ಅಲ್ಲಿ ಈಗಾಗಲೇ ಅದು ಸ್ವೀಕಾರ ಆಗಿದೆ. ಅದು ಪರೀಕ್ಷೆ ಮಾಡಿ ವರದಿ ಅವರು ನೀಡ್ತಾರೆ. ಇದು ಕೂದಲು ನಾವು ಹೈದರಾಬಾದಿಗೆ ಕಳಿಸ್ಕೊಟ್ಟಿದ್ದೀವಿ. ಅದನ್ನು ಕೂಡ ಪರೀಕ್ಷೆ ಮಾಡಿ ವರದಿ ಕೊಡ್ತಾರೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಿಮಗೆ ಮಕ್ಕಳಿದ್ರೆ ಈ ಸುದ್ದಿಯನ್ನು ನೀವು ನೋಡಲೇಬೇಕು. ಸಿನಿಮೆಯ ಶೈಲಿಯಲ್ಲಿ ಬಾಲಕಿಯನ್ನ ಕಿಡ್ನಾಪ್ ಮಾಡಲಾಗಿರುವಂತಹ ಸುದ್ದಿ ಇದು. ಬೆಂಗಳೂರಲ್ಲಿ ಮಗುವನ್ನ ಕದ್ದು ತಮಿಳುನಾಡಿಗೆ ಕರ್ಕೊಂಡು ಹೋಗಲಾಗಿತ್ತು. 10 ದಿನ ಕಳೆದರೂ ಆ ಮಗು ಪತ್ತೆಯಾಗಲಿಲ್ಲ. ಪೋಷಕರು ಮಗಳನ್ನ ಕಾಣದೆ ಕಂಗಾಲಾಗಿದ್ರು. ಕಣ್ಣೀರು ಹಾಕ್ತಾ ಇದ್ದ ಪೋಷಕರ ಮಡಿಲು ಸೇರಿದ ಆ ಬಾಲೆಯ ಕಿಡ್ನಾಪ್ ಕಹಾನಿಯೇ ರೋಚಕ. ಈ 18th ಫ್ರೈಡೆ ಅವತ್ತು ನನ್ನ ಮಗು ಕಳೆದೋಗಿದೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ. ಮಗು ಅಪ್ಸೆಟ್ಟಿಂದ ನಮ್ಮ ಅಪ್ಪ BP ಜಾಸ್ತಿ ಆಗಿಬಿಟ್ಟು ಕೋಮಾಟೇಜಿಗೆ ಹೋಗಿದ್ದಾರೆ. ನಮ್ಮ ಮಗು ಯಾರಾச்சும் ಕಂಡಿದ್ರೆ ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಇದು ನನ್ನ ಮಗು ಕಳೆದು ಹೋಗ್ಬಿಟ್ಟಿದೆ, ದಯವಿಟ್ಟು ಹುಡುಕಿ ಕೊಡಿ ಅಂತ ಅಂಗಲಾಚ್ತಿರೋ ತಾಯಿ. ತನ್ನ ಕರುಳ ಬಳ್ಳಿಯನ್ನ ಕಾಣದೆ ಕಂಗಾಲಾಗಿದ್ದ ಅಮ್ಮ ಕೊನೆಗೂ ಮಗಳನ್ನ ಅಪ್ಪಿ ಮುದ್ದಾಡಿದ್ದಾಳೆ. ಕಾಣೆಯಾಗಿದ್ದ ಕೂಸು ಮತ್ತೆ ಮನೆಗೆ ಬರ್ತಿದ್ದಂತೆ ಕಣ್ಣೀರು ಆನಂದ ಭಾಷ್ಪವಾಗಿ ಹರಿದಿತ್ತು. ಬೆಂಗಳೂರಲ್ಲಿ ವಾಸವಿರೋ ಸತ್ಯಮೂರ್ತಿ ಮತ್ತು ಕಾರ್ತಿಕೇಶ್ವರಿ ದಂಪತಿಯ ಮಗಳು ಲೋಕಿತಾ ಮತ್ತೆ ಮನೆ ಸೇರಿದ್ಲು. ಆದ್ರೆ ಈ ಖುಷಿಗೂ ಮುನ್ನ ಈ ತಾಯಿ ಅನುಭವಿಸಿದ ನೋವು 1-2 ದಿನದ್ದಲ್ಲ. 2 ವಾರ ಮಗಳನ್ನ ಕಾಣದೆ ಕಂಗಾಲಾಗಿದ್ರು, ಎಲ್ಲಿ ಹುಡುಕಿ ತಡಕಿದ್ರು ಸಿಗದೆ ಸೊರಗಿ ಹೋಗಿದ್ರು. ಯಾಕಂದ್ರೆ ಈ ಬಾಲೆಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಬೆಂಗಳೂರು ಟು ತಮಿಳುನಾಡು ಕಿಡ್ನಾಪ್ ಕಹಾನಿಯನ್ನ ಹೇಳ್ತೀವಿ ನೋಡಿ. ಮಕ್ಕಳಿರುವವರು ಈ ಸುದ್ದಿಯನ್ನ ನೋಡ್ಲೇಬೇಕು. ದಿನಾಂಕ ಸೆಪ್ಟೆಂಬರ್ 18. ಸ್ಥಳ ಮೆಜೆಸ್ಟಿಕ್ ಬಸ್ ನಿಲ್ದಾಣ. ಅದು ಸೆಪ್ಟೆಂಬರ್ 18. 5 ವರ್ಷದ ಈ ಬಾಲೆ ತನ್ನ ತಾತನ ಜೊತೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿರ್ತಾಳೆ. ಈ ವೇಳೆ ತಮಿಳುನಾಡು ಮೂಲದ ಓರ್ವ ತನ್ನ 8 ವರ್ಷದ ಮಗನೊಂದಿಗೆ ಬಸ್ ಸ್ಟ್ಯಾಂಡ್ಗೆ ಬಂದು ಈ ತಾತ ಮೊಮ್ಮಗಳನ್ನ ನೋಡಿ ಮಾತಾಡಿಸ್ತಾನೆ. ನಾನು ನಿಮ್ಗೆ ಪರಿಚಯಿಸ್ತಾರೆ ಅಂತ ಹೇಳಿ ಹುಡುಗಿಯನ್ನ ಹತ್ತಿರ ಕರೆದು ಜ್ಯೂಸ್ ಕೊಡ್ತಾನೆ. ಅವ್ರ ಜೊತೆಗೆ 8 ವಯಸ್ಸಲ್ಲಿ ಮಗು ಒಂದು ಇದ್ದಿದೆ. ಅವರು ಇವರು ಪಾಪ ಜೊತೆಗೆ ಸೇರಿಸ್ಬಿಟ್ಟು ಆಟ ಆಡ್ಕೊಂಡಿದ್ದಾರೆ. ಅಪ್ಪ ಬೇಡ ಬೇಡ ಎಲ್ಲಿ ಟೈಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಜ್ಯೂಸ್ ಬಿಸ್ಕೆಟ್ ಎಲ್ಲ ಈಸ್ಕೊಟ್ಟಿದ್ದಾರೆ. ಅವಾಗಲೂ ನಮ್ಮ ಅಪ್ಪ ಎಲ್ಲಿದ್ದಾರೆ, ನಮ್ಮ ಕಡೆ ತುಂಬ ದುಡ್ಡಿದೆ, ನಾವು ಈಸ್ಕೊಡ್ತೀವಿ ಬೇಡ ಅಂತ. ಅಪ್ಪ ಫೋರ್ಸ್ ಮಾಡಿ ನಮ್ಮ ಮಗು ಇಲ್ಲ, ನಮ್ಮ ಮಗು ಥರನೇ ಅಂತ ಹೇಳ್ಬಿಟ್ಟು ಈಸ್ಕೊಟ್ಟಿದ್ದಾರೆ. ಈಸ್ಕೊಟ್ಟಿದ ಮೇಲೆ ಮಗು ತಿನ್ನಿದ ಮೇಲೆ ಅವ್ರ ಜೊತೆಗೆ ಹೋಗ್ತೀನಿ ಅಂತ ಅಲ್ಲಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಪ್ಪ ಫೋರ್ಸ್ ಮಾಡಿ ಬೇಡ, ಅದು ನಮ್ಮ ಬಸ್ ಇಲ್ಲ, ಅವ್ರು ನಮ್ಮ ರಿಲೇಷನ್ ಇಲ್ಲ, ನಾವು ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ದಾರೆ. ಮೆಜೆಸ್ಟಿಕ್ ಅಲ್ಲಿ ಕಿಡ್ನಾಪ್, ಕನ್ಯಾಕುಮಾರಿಯಲ್ಲಿ ಪತ್ತೆ. ಕನ್ನಡ ಭಾಷೆಯಿಂದ ಮಡಿಲು ಸೇರಿದ ಮಗಳು. ಇದು ಅಪರೂಪದ ಕಿಡ್ನಾಪ್ ಪ್ರಕರಣ ಎನ್ನಬಹುದು. ಹೀಗೆ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದವನು ತಮಿಳುನಾಡು ಮೂಲದ ಜೋಸೆಫ್ ಜಾನ್. ಲೋಕಿತಾಳನ್ನ ಕಿಡ್ನಾಪ್ ಮಾಡಿಕೊಂಡು ಕನ್ಯಾಕುಮಾರಿಗೆ ಹಾರಿದ್ದ. ಇತ್ತ ಉಪ್ಪಾರಪೇಟೆ ಠಾಣೆಯಲ್ಲಿ ಅಪಹರಣ ಕೇಸ್ ದಾಖಲಾಯಿತು. ಲೋಕಿತಾ ಕಿಡ್ನಾಪ್ ಬಗ್ಗೆ NCRB ಪೋರ್ಟಲ್ನಲ್ಲಿ ಮಾಹಿತಿ ವಿನಿಮಯ ಮಾಡಲಾಯಿತು. ಕಿಡ್ನಾಪ್ ಆದ ಮಗು ಜೋಸೆಫ್ ದಂಪತಿ ಸೇರಿದಂತೆ ಆತನ 8 ವರ್ಷದ ಮಗನ ಜೊತೆ ಕನ್ಯಾಕುಮಾರಿಯ ಕಲಿಯಕ್ಕವಿಲೈನಲ್ಲಿ ಅಳ್ತಾ ನಿಂತಿತ್ತು. ಪೊಲೀಸರಿಗೆ ಇವರ ಮೇಲೆ ಅನುಮಾನ ಮೂಡಿತು. ಜೋಸೆಫ್ ಕೈಗೆ ಆಗಿರೋ ಗಾಯದ ಬಗ್ಗೆ ಸರಿಯಾದ ಮಾಹಿತಿ ನೀಡಲಿಲ್ಲ. ಇವಳ ದಂಪತಿ ಜೊತೆಲಿದ್ದ ಹುಡುಗ ತಮಿಳಲ್ಲಿ ಮಾತಾಡ್ತಿದ್ರೆ ಹುಡುಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ಲು, ಅಳ್ತಾ ಇದ್ಲು. ಅನುಮಾನ ದಟ್ಟವಾಗ್ತಿದ್ದಂತೆ ಪೊಲೀಸರು ತನಿಖೆ ಮಾಡಿ ಬೆಂಗಳೂರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ರು. ಇವಾಗ ಕೇಳಿದ್ರೆ ಅಪ್ಪ ಏನ್ ಹೇಳ್ತಾ ಇದಾರೆ, ಮಗು ಹೆಲ್ಪ್ ಮೀ ಕೇಳ್ತಾ ಇದ್ರು. ಆದ್ರೆ ಅಲ್ಲಿ ತಮಿಳ್ನಾಡಲ್ಲಿ ಇರೋ ಪೊಲೀಸ್ ಅವ್ರಿಗೆ ಕಂಡಿಡಿದ್ರು. ಫುಲ್ ರೌಂಡ್ ಹೊಡಿದಿದ್ದಾರೆ. ಏನಾಗಿದೆ ಗೊತ್ತಿಲ್ಲ, ಅವ್ರ ಕೈಗೆ ಫ್ರಾಕ್ಚರ್ನು ಆಗಿದೆ. ಎಲ್ಲಿ ಕರ್ಕೊಂಡೋಗಿದೆ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಸದ್ಯ ಜಾನ್ ಜೋಸೆಫ್ ದಂಪತಿ ಬಳಿ ಇದ್ದ ಮಗುವನ್ನ ಪೊಲೀಸರು ಕುಟುಂಬಕ್ಕೆ ಸೇರಿಸಿದ್ದಾರೆ. ಮಗುವನ್ನ ಕಂಡ ಪೋಷಕರು ತಮಿಳುನಾಡು ಪೊಲೀಸರಿಗೆ ಧನ್ಯವಾದ ಹೇಳಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಹೀಗೆ ಅಪರಾಧ ಜಗತ್ತಿನ ಸುದ್ದಿಯಿಂದ ಹಿಡಿದು ರಾಜಕೀಯ, ಶಿಕ್ಷಣ, ಆರ್ಥಿಕ ಸುದ್ದಿ ಆಗಿರ್ಬೋದು, ಕ್ರೀಡಾ ಲೋಕಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, ಸಿನಿಮಾ ಲೋಕಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, ಇವೆಲ್ಲವನ್ನ ನೀವು ಕ್ವಿಕ್ ಆಗಿ ತಿಳ್ಕೋಬೇಕು ಅನ್ನೋದಾದ್ರೆ, ಸಮಗ್ರವಾದ ಮಾಹಿತಿಯನ್ನು ಪಡ್ಕೊಳ್ಳಬೇಕು ಅನ್ನೋದಾದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು. kannada.news18.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಸುದ್ದಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ದೊರೆಯುತ್ತೆ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹೆಣವಾಗಿ ಬಿದ್ದಿದ್ದ 2 ಮಹಿಳೆಯರ ಮರ್ಡರ್ ಆಗಿದ್ಯಾಕೆ, ಕೊಲೆ ಮಾಡಿದ್ಯಾರು ಅನ್ನೋದು ಈಗ ಬಯಲಾಗಿದೆ. ಇನಿಯನಿಗಾಗಿ ಆಂಟಿ ಸ್ಕೆಚ್ ರಿವೀಲ್ ಆಗಿದೆ. ಈ ಡಬಲ್ ಮರ್ಡರ್ಗೆ ಬೆಳಗಾವಿ ಮಂದಿ ಬೆಚ್ಚಿ ಬಿದ್ದಿದ್ರು. ವಾಕಿಂಗ್ಗೆ ಹೋಗಿದ್ದ 2 ಭೀಕರ ಕೊಲೆ ಸೀಕ್ರೆಟ್ ಭೇದಿಸಲು ಪೊಲೀಸರು ಅಖಾಡಕ್ಕಿಳಿದಿದ್ರು. ಗರ್ಭಿಣಿ ಜೊತೆ ಆಕೆಯ ಸ್ನೇಹಿತೆಯ ರಕ್ತ ಹರಿಸಿದ್ಯಾರು ಅನ್ನೋದು ಬಯಲಾಗಿದೆ. ಇನಿಯನಿಗಾಗಿ ಸ್ಕೆಚ್ ಹಾಕಿದ ಆಂಟಿ ಅಂಡ್ ಗ್ಯಾಂಗ್ ಇದೀಗ ಸಿಕ್ಕಿಬಿದ್ದಿದ್ದಾರೆ.
ಹೆಂಡಿರ ಗಂಡನ ಮೇಲೆ ಆಂಟಿ ಕಣ್ಣು. ಒಬ್ಬಳನ್ನ ಕೊಲೆ ಮಾಡಲು ಹೋಗಿ ಡಬಲ್ ಮರ್ಡರ್. ಎಸ್, ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ಬ್ರಹ್ಮನಗರದಲ್ಲಿ ಸೆಪ್ಟೆಂಬರ್ 26ರಂದು ಗರ್ಭಿಣಿ ರೋಹಿಣಿ ಹಾಗೂ ಆಕೆಯ ಸ್ನೇಹಿತೆ ರಾಜಶ್ರೀಯನ್ನ ಕೊಲೆ ಮಾಡಲಾಗಿತ್ತು. ಬೈಕ್ ಮೇಲೆ ಬಂದಿದ್ದ ದುಷ್ಕರ್ಮಿಗಳು ಇಬ್ಬರ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದ್ರು. ಸ್ಥಳದಲ್ಲಿಯೇ ಇಬ್ಬರು ಮಹಿಳೆಯರು ಪ್ರಾಣ ಬಿಟ್ಟಿದ್ರು. ಈ ಬಗ್ಗೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಈ ಗಂಗಪ್ಪ ಅವರಿಗೆ ಈ ಪ್ರಕರಣದಲ್ಲಿ ಇರ್ತಕ್ಕಂಥ A1 ಕಲ್ಪನಾ ಅವ್ರಿಗೆ ತುಂಬಾ ವರ್ಷಗಳಿಂದ ಪರಿಚಯ ಇರುತ್ತೆ. ಕಲ್ಪನಾರವರು ಗಂಗಪ್ಪರವರಿಗೆ ಆರ್ಥಿಕ ಸಹಾಯವನ್ನು ಮಾಡಿರ್ತಾರೆ. ಗಂಗಪ್ಪ ಅವರದು ಒಂದು ರೀಸೆಂಟ್ ಆಗಿ ಒಂದು 6-7 ಮಂತ್ಸ್ ಬ್ಯಾಕ್ ಸೆಕೆಂಡ್ ಮ್ಯಾರೇಜ್ ಆಗುತ್ತೆ ರೋಹಿಣಿಯವ್ರ ಜೊತೆ. ಗಂಗಪ್ಪನನ್ನ ವಾಪಸ್ ಪಡೆಯಬೇಕು ಮತ್ತೆ ಕೊಟ್ಟಿರ್ತಕ್ಕಂಥ ಹಣವನ್ನು ವಸೂಲು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರ ಅಕ್ಕನ ಮಗನಾದ ಮಹೇಶ್ ಅಲಿಯಾಸ್ ಮಲ್ಲಪ್ಪ ಅಟ್ಯಾಕ್ ಮಾಡ್ತಾರೆ. ಆ ಇಂಜುರಿಗಳಿಂದ ಅವರು ಸಕಂಬ್ ಆಗ್ತಾರೆ. ಅಲ್ಲೇನೆ ಅವ್ರದ್ದು ಡೆತ್ ಆಗುತ್ತೆ. ಕೇಳಿದ್ರಲ್ಲ, ಆ ಕಲ್ಪನಾ ಇವಳೇ ನೋಡಿ. ಮೃತ ಗರ್ಭಿಣಿ ರೋಹಿಣಿ ಗಂಗಪ್ಪನ ಎರಡನೇ ಹೆಂಡತಿ. ಗಂಗಪ್ಪನ ಜೊತೆ ಸಂಬಂಧ ಹೊಂದಿದ್ದ ಕಲ್ಪನಾ ತನ್ನಿಂದ ದೂರವಾದ ಗಂಗಪ್ಪನನ್ನ ವಾಪಸ್ ಪಡೆಯುವಂತೆ ಕೊಟ್ಟ ದುಡ್ಡು ವಾಪಸ್ ಪಡೆಯಲು ತನ್ನ ಅಕ್ಕನ ಮಗ ಮಹೇಶ್ಗೆ ಹೇಳ್ತಾಳೆ. ಕಲ್ಪನಾಳನ್ನ ಸಾಯಿಸಿದ್ರೆ ಗಂಗಪ್ಪ ವಾಪಸ್ ಬರ್ತಾನೆ ಅಂತ ಫೀಲ್ಡ್ಗಿಳಿದ ಮಹೇಶ್ ಅಂಡ್ ಗ್ಯಾಂಗ್ ರೋಹಿಣಿ ಜೊತೆಗೆ ಆಕೆಯ ಗೆಳತಿಯನ್ನೂ ಕೊಚ್ಚಿ ಹಾಕಿತ್ತು. ರಾಜಶ್ರೀ ಅವರು ಮತ್ತೆ ರೋಹಿಣಿ ಅವರು ಫ್ರೆಂಡ್ಸ್. ಸೊ ಇವರಿಬ್ರು ವಾಕಿಂಗ್ ಹೋದಾಗ ಈಗ ಅವರು ಬಂದು ರೋಹಿಣಿ ಅವರಿಗೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ರಾಜಶ್ರೀ ಅವರು ಬಿಡಿಸ್ಕೊಳ್ಳಿಕ್ ಬರ್ತಾರೆ. ಆದ್ರಿಂದ ರಾಜಶ್ರೀ ಅವರ ಮೇಲೂ ಅವರು ಅಟ್ಯಾಕ್ ಮಾಡ್ತಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿ ಸದ್ಯ ಕಲ್ಪನಾ, ಮಹೇಶ್ ಸೇರಿದಂತೆ 5ರನ್ನ ಬಂಧಿಸಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಬಿಗಿ ಕ್ರಮ ಕೈಗೊಂಡಿದೆ. ಮಾಸ್ಕ್ ಹಾಕದಿದ್ರೆ 1000 ರೂಪಾಯಿ ದಂಡ ಅಂತ ಹೇಳಿದೆ. ಈ ರೂಲ್ ಜಾರಿಗೆ ಬಂದಾಗ ನೋಡ್ಕೊಳ್ಳೋಣ ಬಿಡು ಅಂತ ಕೇರ್ಲೆಸ್ ಮಾಡಬೇಡಿ. ಯಾಕಂದ್ರೆ ಈ ಆದೇಶ ಅಧಿಕೃತವಾಗಿ ಜಾರಿಯಾಗಿದೆ. ನಗರ ಪ್ರದೇಶದಲ್ಲಿ ಇನ್ನು ಮುಂದೆ ಮಾಸ್ಕ್ ಹಾಕದೆ ಓಡಾಡಿದ್ರೆ ಬರೋಬ್ಬರಿ 1000 ರೂಪಾಯಿ ದಂಡ ಬೀಳಲಿದೆ. ಇನ್ನುಳಿದ ಪ್ರದೇಶದಲ್ಲಿ ಮಾಸ್ಕ್ ಧರಿಸದವರು 500 ರೂಪಾಯಿ ದಂಡವನ್ನ ಕಟ್ಟಲೇಬೇಕು. ಹೀಗೆ ಎಲ್ಲಾ ಸುದ್ದಿಗಳನ್ನ ಕ್ಷಣ ಮಾತ್ರದಲ್ಲಿ ನೀವು ತಿಳ್ಕೋಬೇಕು, ಅದನ್ನ ಓದಬೇಕು, ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡಬಹುದು. kannada.news18.comಗೆ ಲಾಗಿನ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಹಾಗೆ ಸುದ್ದಿ ನೋಡೋದಾದ್ರೆ ಶಿರಾ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬೈ ಎಲೆಕ್ಷನ್ ಕಾವು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅಭ್ಯರ್ಥಿಗಳ ಆಯ್ಕೆ ಮಾಡೋಕೆ 3 ಪಕ್ಷಗಳು ಕೂಡ ಸರ್ಕಸ್ ಅನ್ನ ಶುರು ಮಾಡಿಕೊಂಡಿದೆ. ಅಭ್ಯರ್ಥಿ ಆಯ್ಕೆ ಆಗದಿದ್ರೂ ರಾಜಕೀಯ ಮುಖಂಡರಿಂದ ಪ್ರಚಾರ ಶುರುವಾಗಿದೆ. ಇವೆಲ್ಲದರ ಮಧ್ಯೆ DK ರವಿ ಪತ್ನಿ ಅಖಾಡಕ್ಕೆ ಇಳಿಯುವ ಸುಳಿವು ಸಿಕ್ಕಿದ್ದು. ಅದರ ಕಂಪ್ಲೀಟ್ ರಿಪೋರ್ಟ್ ನಾವು ಕೊಡ್ತೀವಿ ನೋಡಿ. RR ನಗರಕ್ಕೆ ಕಮಲಕಲಿ ಯಾರು? ಮುನಿರತ್ನಗೆ ಟಿಕೆಟ್ ಸಿಗೋದು ಡೌಟಾ? ರಾಜರಾಜೇಶ್ವರಿ ನಗರ ಉಪಚುನಾವಣೆ ಘೋಷಣೆಯಾಗಿದೆ. ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಮಾಜಿ ಶಾಸಕ ಮುನಿರತ್ನ ಈಗಾಗಲೇ RR ನಗರದಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ತುಳಸಿ ಮುನಿರಾಜು ಹೆಸರನ್ನು ರಾಜ್ಯ ಬಿಜೆಪಿ ಹೈಕಮಾಂಡ್ಗೆ ಕಳಿಸಿದ್ದು ಮುನಿರತ್ನಗೆ ಟಿಕೆಟ್ ಸಿಗೋದು ಡೌಟು ಅನ್ನೋದು ಕೆಲವರ ಅಭಿಪ್ರಾಯ. ಮುನಿರತ್ನ ಕಾಂಗ್ರೆಸ್ನಲ್ಲಿದ್ದಾಗ ಸಾಕಷ್ಟು ಕಾಟ ಕೊಟ್ಟಿದ್ದಾರೆ ಅಂತ ಕೆಲವು ಬಿಜೆಪಿ ಮುಖಂಡರು, ಕಾರ್ಯಕರ್ತರಿಗೆ ಕೋಪ ಇದೆ. ಹೀಗಾಗಿ ಮುನಿರತ್ನ ಬದಲು ತುಳಸಿ ಮುನಿರಾಜುಗೆ ಬಿಜೆಪಿ ಟಿಕೆಟ್ ಸಿಕ್ಕಿದ್ರೂ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆದ್ರೂ ಯಡಿಯೂರಪ್ಪ ನಂಬಿದವರನ್ನ ಕೈಬಿಡಲ್ಲ, ಮುನಿರತ್ನಗೆ ಟಿಕೆಟ್ ಸಿಗುತ್ತೆ ಅಂತ ಮುನಿರತ್ನ ಆಪ್ತ ಸಚಿವರು ಹೇಳ್ತಿದ್ರು. ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ಗೊತ್ತಿಲ್ಲ. ಎಲ್ಲ ಒಳ್ಳೆ ರೀತಿಯ ನಿರ್ಧಾರ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಮ್ಮ ಯಡಿಯೂರಪ್ಪನವರಾಗಲಿ ಬಿಜೆಪಿ ಪಕ್ಷ ಇದುವರೆಗೂ ಯಾರನ್ನೂ ಕೈ ಬಿಟ್ಟಿಲ್ಲ. ಇಷ್ಟು ಜನ ಈಗ ಎಲ್ಲರೂ ಕೂಡ MLC ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ, ಯಾರನ್ನೂ ಕೈ ಬಿಟ್ಟಿಲ್ಲ. ಎಲ್ಲ ಒಳ್ಳೆಯ ರೀತಿಯಲ್ಲಿ ಸುಖಾಂತಿ ಆಗುತ್ತೆ, ಕೊಡಬೇಕಾಗುತ್ತೆ, ಕೊಡ್ತಾರೆ ಅಂತ ಭಾವಿಸಿದ್ದೇನೆ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಆದರೆ 2 ದಿನದಲ್ಲಿ ಅಭ್ಯರ್ಥಿ ಹೆಸರು ಪ್ರಕಟಿಸ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಇನ್ನು ನಾವು ಸಭೆ ಮಾಡಿ ಅಭ್ಯರ್ಥಿಗಳ ಹೆಸರನ್ನ ಆದಷ್ಟು ಬೇಗ ಹೇಳ್ತೀವಿ ಅಂದ್ರು DKಶಿ ಸಿದ್ದರಾಮಯ್ಯ. ನಮ್ಮಲ್ಲಿ ಒಬ್ಬರಿಗೆ ಒಂದು ಹುದ್ದೆ ಅನ್ನತಕ್ಕಂಥದ್ದೇ, ಅವರೆಲ್ಲವನ್ನು ಗಮನಿಸಿ ಮಾಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಮಾತುಕತೆ ಮಾಡಿಕೊಂಡು ತೀರ್ಮಾನ ತಗೋತಾರೆ. ಇಲ್ಲ, ನಾವು ಅಭಿಪ್ರಾಯ ಎಲ್ಲ ಸಂಗ್ರಹಣೆ ಮಾಡಿ ಆಮೇಲೆ ಹೇಳ್ತೀವಿ, ಈಗಲೇ ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರಾ DK ರವಿ ಪತ್ನಿ? ಟಿಕೆಟ್ ಕೊಟ್ರೆ ಬೆಂಕಿ ಹಚ್ತಾರಂತೆ DK ರವಿ ತಾಯಿ. ಬಿಜೆಪಿ ಕಥೆ ಇದಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಈ ಸಲ RR ನಗರಕ್ಕೆ DK ರವಿ ಪತ್ನಿ ಅಥವಾ ಮಾವನಿಗೆ ಟಿಕೆಟ್ ಸಿಗುವ ಸಾಧ್ಯತೆಗಳಿದೆ. ಹನುಮಂತರಾಯಪ್ಪ ಇಲ್ಲಾಂದ್ರೆ DK ರವಿ ಪತ್ನಿ ಕುಸುಮಾಗೆ ಟಿಕೆಟ್ ಕೊಡೋದಕ್ಕೆ DKಶಿ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಕುಸುಮಾಗೆ ಟಿಕೆಟ್ ಕೊಡಬೇಡಿ ಅಂತ DK ರವಿ ತಾಯಿ ಗೌರಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಾನ್ ತಿಳ್ಕೊಂಡಿರೋದು ನನ್ನ ಮಗನ ಜೊತೆಲಿ ಅವಳು ಹೋಗ್ಬಿಟ್ಲು. ಅವಳು ಯಾಕೆ ನನ್ನ ಮಗನ ಹೆಸರು ಎತ್ಕೊಂಡು ಚುನಾವಣೆಯಲ್ಲಿ ನಿಂತ್ಕೋಬೇಕು? ಅವಳು
ಚಿಲಾವಣಿಗಾರ ನಿಂತ್ಕೊಳ್ಳಿ, ಅವಳು ಹಾಳಾಗಾರ ಹೋಗ್ಲಿ, ನನ್ನ ಮಗನ ಹೆಸರು ಹಾಕಕ್ ಕುಡ್ದು ನನ್ನ ಮಗನ ಫೋಟೋ ಹಾಕಕ್ ಕುಡ್ದು ಬಳಸಿದ್ರೆ ಏನ್ ಮಾಡ್ತೀನಿ ಅಂದ ಪಾಮ್ಲೆಟ್ಗೆ ನಾನು 3 ಆಟದ ಹುಡುಗರಿಗೆ ಹೇಳ್ತೀನಿ ಬೆಂಕಿ ಎಟ್ರಿ ಅಂತ, ಅವ್ರ ಕೈಲಿ ಮೀಟ್ರ್ ಇಲ್ದರೆ ಮಾದಿಮಾರ್ ಕರ್ಕೊಂಡು ನಾನೇ ಹೋಯ್ತೀನಿ. ಜೆಡಿಎಸ್ನಲ್ಲೂ ಅಭ್ಯರ್ಥಿ ಆಯ್ಕೆ ಕಸರತ್ತು. ಆರ್ಆರ್ ನಗರ ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದಿಂದ 3 ಅಭ್ಯರ್ಥಿಗಳ ಹೆಸರು ಪ್ರಸ್ತಾಪ ಆಗಿದೆ. ಕುಮಾರಸ್ವಾಮಿ ನಿವಾಸದಲ್ಲಿ ಇವತ್ತು ಸಭೆ ಮಾಡಿ ಈ ನಿರ್ಧಾರ ತಗೊಂಡಿದ್ದಾರೆ. ಜ್ಞಾನಭಾರತಿ ವಾರ್ಡ್ ಜೆಡಿಎಸ್ ಸದಸ್ಯ ಕೃಷ್ಣಮೂರ್ತಿ, ಆರ್ಆರ್ ನಗರದ ಘಟಕದ ಅಧ್ಯಕ್ಷ ಬೆಟ್ಸ್ವಾಮಿ ಗೌಡ, ಬೆಂಗಳೂರು ನಗರ ಘಟಕದ ಅಧ್ಯಕ್ಷ ಆರ್ ಪ್ರಕಾಶ್ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಈಗ ಎಚ್.ಡಿ. ದೇವೇಗೌಡರು ಯಾರಿಗೆ ಟಿಕೆಟ್ ಕೊಡಿ ಅಂತಾರೋ ಅವರಿಗೆ ಫೈನಲ್ ಆಗಲಿದೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಪ್ರಮುಖರ ಸಭೆಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಪ್ರಕಾಶ್ ರವರ ಹೆಸರು, ಕ್ಷೇತ್ರ ಅಧ್ಯಕ್ಷರಾದ ಬೆಟ್ಸ್ವಾಮಿ ಗೌಡರು ಮತ್ತು ಜ್ಞಾನಭಾರತಿ ವಾರ್ಡ್ನ ಮುಖಂಡರಾದ ಕೃಷ್ಣಮೂರ್ತಿ ಅವರು ಇವರ ಹೆಸರನ್ನ ಅಂತಿಮಗೊಳಿಸಲಾಗಿ ಸರ್ವೋಚ್ಚ ನಾಯಕರಾದ ದೇವೇಗೌಡ ಸಾಹೇಬರು, ಕುಮಾರಸ್ವಾಮಿ ಅವರು ಅಂತಿಮ ತೀರ್ಮಾನ ಕೈಗೊಳ್ಳಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ 3 ಪಕ್ಷಗಳ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದಕ್ಕೆ ಸೋಮವಾರದೊಳಗೆ ಉತ್ತರ ಸಿಗಲಿದೆ. ಅಭ್ಯರ್ಥಿಗಳ ಹೆಸರು ಘೋಷಣೆ ಆದ್ಮೇಲೆ ಪ್ರಚಾರ, ಅಬ್ಬರ, ವಾಕ್ಸಮರಗಳು ಜೋರಾಗೋದು ಪಕ್ಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಲ್ಲ ಸುದ್ದಿಗಳೊಂದಿಗೆ ಇವತ್ತಿನ ನಮ್ಮ ಬೆಂಗಳೂರನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.